ನಮಸ್ಕಾರ ರೀ ಎಲ್ಲರಿಗೂ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೆಂಗೆ ಮಾಡೋದು ನೋಡೋಣ ಬರ್ರಿ. ನೋಡ್ರಿ, ನಾ ಈಗ ಒಂದು ಬಟ್ಲ ನುಗ್ಗಿ ತಪ್ಪಲ ಸೋಸಿಟ್ಕೊಂಡ್ರಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ತೆವಿ ಇಟ್ಕೊಂಡು ಒಂದು ಬಟ್ಲ ನುಗ್ಗಿ ತಪ್ಪಲ ಅದ್ರಕ್ಕೆ ಹಾಕಿ ನುಗ್ಗಿ ತಪ್ಪಲನ ಹುರ್ಕೊಳ್ಳೋದು. ಈ ನುಗ್ಗಿ ತಪ್ಪಲ ಆರೋಗ್ಯಕ್ಕೆ ಭಾಳ ಒಳ್ಳೇದೈತಿ. BP ಶುಗರ್ನ ಕಂಟ್ರೋಲ್ ಒಳಗೆ ಇಡ್ತೈತಿ. ಹೇರ್ ಗ್ರೋತಿಗೆ ಒಳ್ಳೇದೈತಿ. ಮತ್ತು ಇದ್ರಾಗ ವಿಟಮಿನ್ಸ ಮಿನರಲ್ಸ ಜಾಸ್ತಿ ಇರ್ತಾವೆ. ಡೈಜೆಷನ್ ಇಂಪ್ರೂವ್ ಮಾಡ್ತೈತಿ. ಬ್ರೈನ್ ಹೆಲ್ತಿಗೆ ಸಪೋರ್ಟ್ ಮಾಡ್ತೈತಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದೈತಿ. ನೋಡ್ರಿ, ಈಗಿನ ಈ ನುಗ್ಗಿ ತಪ್ಪಲ 50% ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ರಿ. ಇವಾಗ ಅದ ತೆವಿ ಮೇಲೆ 2 ಸ್ಪೂನ ತೊಗರಿಬೇಳೆ, 1 ಸ್ಪೂನ ಕಡ್ಲಿಬೇಳೆ, 2 ಸ್ಪೂನ ಉದ್ದಿನಬೇಳೆ ಹಾಕ್ಕೊಂಡು ಚೆಂದಾಗಿ ಹುರ್ಕೊಂಡು. ನೋಡ್ರಿ, ಬೇಳೆಗಳೆಲ್ಲ ಹುರ್ಕೊಂಡಾದಿನ ಈ ಕಲರ್ ಬಂದ್ರೆ ಸಾಕ್ರಿ. ಇವನು ಒಂದು ಪ್ಲೇಟಿಗೆ ಹಾಕಿಟ್ಕೋರಿ. ಮತ್ತು ಅದ ತೆವಿ ಮೇಲೆ 10-12 ಬೆಳ್ಳುಳ್ಳಿ ಬೇಳೆ ಮತ್ತು 1 ಈಟ ಹುಣಸೆ ಹಣ್ಣು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊರಿ. ಈಗ ಹುರಿದಿಟ್ಕೊಳ್ಳೋದು ಆತ್ರಿ. ಆದಮೇಲೆ ಮಿಕ್ಸರ್ಗೆ ರೀ ಹುರಿದಿಟ್ಕೊಂಡಂಥ ನುಗ್ಗಿ ಸೊಪ್ಪ, ಹುರಿದಿಟ್ಕೊಂಡಂಥ ಬೇಳೆಗಳೆಲ್ಲ ಮತ್ತು ಬಿಸಿ ಮಾಡಿಟ್ಕೊಂಡಂಥ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ಖಾರದ ಪುಡಿ, ಇವನ್ನೆಲ್ಲ ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡ್ರಿ. ನೋಡ್ರಿ, ಈಗ ನಮ್ಮ ಚಟ್ನಿ ಪುಡಿ ರೆಡಿ ಆಯ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನ್ಯಾಗ ಮಾಡಿರಿ. ಹೆಂಗೈತೆ ಟೇಸ್ಟ್ ಅನ್ನೋದು ನಂಗೆ ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.